ಹಾಯ್ ಎಲ್ಲ ನಮ್ಮ ಮಂದಿಗೆ ನಮಸ್ಕಾರ ರೀ. ಬರ್ರಿ ಇವತ್ತು ಮತ್ತೊಂದು ವಿಡಿಯೋದೊಳಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಇಲ್ಲಿ ಹಿಂದೆ ನೋಡಕತ್ತಿರಬೇಕು, ನಾವು ಗೊಂಜಾಳ ತೆನೆ ಅಂತೀವಿ ಉತ್ತರ ಕರ್ನಾಟಕ ಸೈಡ್ದವ್ರು. ಗೊಂಜಾಳ ತೆನೆ ಇವತ್ತು ಸುಟ್ಟು ಅದಕ್ಕೆ ಉಪ್ಪು ಖಾರ ಹಚ್ಚಿ ತಿನ್ನೋರಿದ್ದೀವಿ. ಭಾಳಷ್ಟು ದಿನ ಆಯಿತು ತಿಂದಿರಲಿಲ್ಲ, ಭಾಳ ತಿನ್ನಬೇಕು ಅಂತ ಅನ್ಸಾಕತ್ತಿತ್ತು. ಇಲ್ಲೇ ಸುಟ್ಟು ತಿನ್ಬೇಕಂತೇಳಿ ನಮ್ಮ ಮನೆಯವ್ರ ಉರ್ಲಾಗೊಳೆ ಮಾಡಿ ಹಚ್ಚಾಕತ್ತಾರು. ಇಲ್ಲಿ ನೋಡ್ರಿ, ಇದು ಹೆಂಗೋ ಗುದ್ದಾಡಿ ಒಟ್ಟು ನೋಡ್ರಿ. ಕ್ಲೈಮೇಟು ಮಸ್ತ್ ಆಗೈತಿ. ತೆನಿ ಸುಟ್ಕೊಂಡು ತಿನ್ನಕ್ಕೆ ಹೇಳಿ ಮಾಡಿಸಿದಂಥ ಕ್ಲೈಮೇಟ್ ಆಗೈತಿ ರೀ. ಈಗ ಆಗೈತಿ, ಭಾಳ ಬಿರಿಸಿದದು ಹರಿದಿಲ್ಲ. ತೆಗಿಯೋದಾಗೈತಿ ಹಾಲ್ಗಾಳ ತೆಗಿಯೋದಾಗೈತಿ. ಹಾಲು ತುಂಬಿದಿತ್ತು ಅಂದರೆ ಹಾಲ್ಗಾಳ ಅನ್ನೋದ್ರಿ. ಇದಕ್ಕೆ ಸುಡಾನ ಇದು ಚಂದ ಅನಿಸತೈತಿ ನೋಡ್ರಿ. ಇಲ್ಲಿ ಇಂಥ ಸುಂದರವಾದಂಥ ಹಳ್ಳಿ ಜೀವನವನ್ನು ಯಾರ್ಯಾರು ಮಿಸ್ ಮಾಡ್ಕೊಳಕತ್ತಿದ್ದೀರಿ, ಹಳ್ಳಿ ಒಳಗೆ ಬೆಳೆದು ಸಿಟಿ ಸೇರಿ ಇಂಥದ್ದೆಲ್ಲ ಮಿಸ್ ಮಾಡ್ಕೊಳ್ಳೋಂಥ ಈ ಬಹಳಷ್ಟು ಜನ ಮಿಸ್ ಮಾಡ್ಕೊಳ್ತಿರ್ತೀರಿ. ಅದಕ್ಕಾಗಿ ಯಾರ್ಯಾರು ಮಿಸ್ ಮಾಡ್ಕೊಳಕತ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ್ರಿ. ಆಲ್ಮೋಸ್ಟ್ ಸುಡ್ತಾ ಬಂತೀಗ, ಯಾಕಂತಂದ್ರೆ ಸ್ವಲ್ಪ ಮಳೆ ಆಗಿತ್ತು, ಅದಕ್ಕಾಗಿ ಹೊತ್ತತ್ತು ಇಲ್ಲೋ ಅಂದ್ಕೊಂಡಿದ್ದೀವಿ. ಆದರೂ ಆಯಿತು, ರೆಡಿ ಆಗೈತಿ. ಈಗ ನೋಡ್ರಿ, ಈ ರೀತಿಯಾಗಿ ಸುಟ್ಟ ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಬೂದಿ ಎಲ್ಲ ಹತ್ತಿರ್ತದಲ್ಲ, ಅದನ್ನೆಲ್ಲ ಚೆಂದಂಗೆ ಒಂದು ಅರ್ಬಿಲೆ ಒರೆಸಿ ಆಮೇಲೆ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಲಿಂಬೆಹಣ್ಣು ಹಚ್ಕೊಂಡು ತಿಂದ್ರೆ ಏನು ಮಸ್ತ್ ಅನಿಸ್ತೈತೆ ರೀ. ಹಿಂಗೂ ಸುಟ್ರೆ ನಡಿತೈತಿ. ಇಲ್ಲಾಂತಂದ್ರೆ ಕೆಂಡ ಅಡುಗೆ ಮಾಡಿ ಒಲೆಗೆಲ್ಲ ಕೆಂಡ ಉಳ್ದಿರ್ತೈತಿರಲ್ಲ, ಅಂಥ ಕೆಂಡದೊಳಗೆ ಇಟ್ಟು ಸುಟ್ಟು ತಿಂದ್ರೂ ಭಾಳ ಟೇಸ್ಟಿಯಾಗಿರ್ತೈತಿ. ಪರಿಪಕ್ವವಾಗಿ ಎಲ್ಲನೂ ಚೆನ್ನಾಗಿ ಒಳಗಡೆಯಿಂದ ಕುದ್ದಿರ್ತೈತಿ, ಮೇಲೆ ಸ್ಮೋಕಿ, ಅದು ತುಂಬ ಚೆನ್ನಾಗಿ ಅನಿಸ್ತೈತಿ. ಸ್ವಲ್ಪ ಇಲ್ಲಿ ಲಿಂಬೆಹಣ್ಣು ಒಂದು ಮಿಸ್ಸಿಂಗ್ ಆಯಿತು, ತಂದಿರಲಿಲ್ಲ. ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಮಸ್ತ್ ಆಗಿಲ್ಲ.